ಒಂದ್ಸಾರಿ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಒಂದ್ಸಾರಿ ಎದ್ದು ನಿಂತ್ಕೊಳ್ಳೋಣ. ಶಿಲುಬೆಯ ಹೊತ್ತವ ನೀನೆ ಏಸು ನೀನೆ ಎನ್ನುವಂಥ ಹಾಡು. ಶಿಲುಬೆಯ ಹೊತ್ತವ ನೀನು ಏಸು ನೀನೆ ಎನ್ನುವಂಥ ಹಾಡನ್ನು ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಂಡಂಥವರಾಗಿ ಆತನನ್ನು ನೆನಪು ಮಾಡಿಕೊಂಡು ಆತನು ನಮಗೋಸ್ಕರವಾಗಿ ಮಾಡಿರತಕ್ಕಂಥ ಒಂದು ತ್ಯಾಗ ದೊಡ್ಡದು ಎಂಬುದಾಗಿ ನೆನೆಸಿ ಆತನ ಕರುಣೆಯನ್ನು, ಕನಿಕರವನ್ನು, ಕೃಪಾ ಕಟಾಕ್ಷವನ್ನು, ಆತನು ಮಾಡಿದಂಥ ಅದ್ಭುತವಾದಂಥ ಕಾರ್ಯವನ್ನು ನೆನಪು ಮಾಡಿಕೊಂಡವರಾಗಿ ಸಮಯದಲ್ಲಿ ಆತನನ್ನು ನಾವು ಮಹಿಮೆಪಡಿಸುವಂಥವರಾಗೋಣ. ಹಲ್ಲೆಲೂಯಾ. ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ಲಲಿತ ನಿವಾಸವ ಬಿಟ್ಟವ ನೀನೇ, ಲಲಿತ ನಿವಾಸವ ಬಿಟ್ಟವ ನೀನೇ, ಇಳೆಯೊಳೆಮ್ಮನು ಪಡಕೊಂಡವ ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ಪಾಪದ ಕಷ್ಟವ ನೀಗಿಪೆ ನೀನೇ, ಪಾಪದ ಕಷ್ಟವ ನೀಗಿಪೆ ನೀನೇ, ತಾಪವ ಹೊಂದಿದ ರಕ್ಷಕ ನೀನೇ ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ಜೀವವನ ಮಲೆ ಹುಟ್ಟಿಸಿ ನೀನೇ, ಜೀವವನ ಮಲೆ ಹುಟ್ಟಿಸಿ ನೀನೇ, ಸಾವಿನ ಕೊಂಡಿಯ ಮುರಿದವ ನೀನೇ ಯೇಸು ನೀನೇ, ಸಾವಿನ ಕೊಂಡಿಯ ಮುರಿದವ ನೀನೇ ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ಇಷ್ಟಲಿಂಗಾಯವ ಪಾಠವ ನೀನೇ, ಇಷ್ಟಲಿಂಗಾಯವ ಪಾಠವ ನೀನೇ, ದುಷ್ಟರ ಪೊರೆಯಲು ಸತ್ತವ ನೀನೇ ಯೇಸು ನೀನೇ, ದುಷ್ಟರ ಪೊರೆಯಲು ಸತ್ತವ ನೀನೇ ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ ಯೇಸು ನೀನೇ, ರಕ್ತವ ಪಾಪಕ್ಕೆ ಸುರಿದವ ನೀನೇ, ರಕ್ತವ ಪಾಪಕ್ಕೆ ಸುರಿದವ ನೀನೇ, ಶಕ್ತಿಯ ನಾಮೊಳು ಕೊಟ್ಟವ ನೀನೇ ಯೇಸು ನೀನೇ, ಶಕ್ತಿಯ ನಾಮೊಳು ಕೊಟ್ಟವ ನೀನೇ ಯೇಸು ನೀನೇ, ಶಿಲುಬೆಯ ಯೇಸು ನೀನೇ, ಶತ್ರುವ ಸ್ನೇಹಿಸಿ ಬಾಂಧವ ನೀನೇ, ಶತ್ರುವ ಸ್ನೇಹಿಸಿ ಬಾಂಧವ ನೀನೇ, ಮಿತ್ರರೇ ನಿಸಲಾಸಿ ಗೈದವ ನೀನೇ ಯೇಸು ನೀನೇ, ಮಿತ್ರರೇ ನಿಸಲಾಸಿ
ಗೈದವ ನೀನೇ, ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ, ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ, ಯೇಸು ನೀನೇ, ಸುಳ್ಳಿನ ತಲೆಯನ್ನು ಛೇದಿಸಿ ನೀನೇ, ಸುಳ್ಳಿನ ತಲೆಯನ್ನು ಛೇದಿಸಿ ನೀನೇ, ಮುಳ್ಳಿನ ಮುಡಿಯನ್ನು ಧರಿಸಿದೆ ನೀನೇ, ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ, ಯೇಸು ನೀನೇ, ಶಿಲುಬೆಯ ಹೊತ್ತವ ನೀನೇ, ಯೇಸು ನೀನೇ. ಸ್ತುತಿ ದೇವ, ಸ್ತುತಿ ದೇವ, ಸ್ತುತಿ, 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 ಸ್ತುತಿ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ಈ ಸಮಯದಲ್ಲಿ ಸ್ವಾಮಿ ಶಿಲುಬೆಯ ಧ್ಯಾನದ ಕುರಿತಾಗಿ ನಾವು ಮುಂದೆ ಹೋಗುವಾಗ ದೇವರೇ ಕರ್ತನೆ ಸ್ವಾಮಿ ಅಪ್ಪರು ಬಾಯಿಯಾಗಿದ್ದು ಕರ್ತನೆ ನೀನು ಮಾತನಾಡಯ್ಯ, ನಮಗೆ ಬೇಕಾದ ಆತ್ಮಿಕ ಆಹಾರವನ್ನು ಸ್ವಾಮಿ ನೋಡಬಡಿಸಯ್ಯ. ಹೌದು ರಾಜನೇ, ನೀನು ನಮಗೋಸ್ಕರವಾಗಿ ಯಜ್ಞವಾಗಿದ್ದಿ ಎಂಬುದಾಗಿ ನಿನ್ನ ಯಜ್ಞಾರ್ಪಣೆಗೋಸ್ಕರ ಕರ್ತನೆ ನಮ್ಮ ಒಂದು ಪಾಪವನ್ನ, ಶಾಪವನ್ನ, ನಮ್ಮ ಎಲ್ಲ ಕತ್ತಲೆಯ ಜೀವಿತವನ್ನ ಸ್ವಾಮಿ ಅಳಿಸಿ ಹಾಕಿರುವಂತಹ ಒಂದು ಯಜ್ಞಾರ್ಪಣೆಯ ಕುರಿತಾಗಿ ಸ್ವಾಮಿ ನಾವು ತಿಳಿದುಕೊಳ್ಳುವಂಥದ್ದು ಎಷ್ಟೋ ಶ್ರೇಷ್ಠವಾದಂತಹ ಸಂಗತಿ ಆಗಿದೆಯಪ್ಪ. ಹೌದು ಕರ್ತನೆ, ನೀವು ಹೇಳಿದ್ರಪ್ಪ, ನನ್ನನ್ನ ನೀವು ನೆನೆಸಿಕೊಳ್ಳಿರಿ ಎಂಬುದಾಗಿ. ಕರ್ತನೆ, ಈ ಸಮಯದಲ್ಲಿ ನಿನ್ನನ್ನು ಜ್ಞಾಪಕ ಮಾಡಿಕೊಳ್ಳುವಂತ ಒಂದು ಸುಸಂದರ್ಭವನ್ನು ನನ್ನ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಸ್ವಾಮಿ ನೀನು ಒದಗಿಸಿಕೊಟ್ಟಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಕೂಡಿ ಬಂದಿರತಕ್ಕಂಥ ಎಲ್ಲ ಆತ್ಮಿಕ ಮಕ್ಕಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಮುಂದೆ ಇರತಕ್ಕಂಥ ಎಲ್ಲ ಕಾರ್ಯವನ್ನು ನೀನು ತಾನೇ ಆಶೀರ್ವಾದ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಕರ್ತನೆ ದೇವರೇ, ಸಾರ್ವತ್ರಿಕವಾಗಿ ಎಲ್ಲೆಲ್ಲಿ ಸಭೆಗಳು ಕೂಡಿದವು ಸ್ವಾಮಿ, ಅಲ್ಲೆಲ್ಲ ಸ್ವಾಮಿ ನಿನ್ನ ಬಲವಾದಂತ ಪ್ರಸನ್ನತೆ ಕರ್ತನೆ ಸ್ವಾಮಿ ಇವತ್ತು ದಿವಸ ಮಾತಾಡುವಂತ ನಿನ್ನ ದಾಸರ ಬಾಯಿಗೆ ಬಾಯಾಗಿದ್ದು ನೀನು ಮಾತನಾಡಿ ಅನೇಕ ಮರ್ಮಗಳನ್ನು ತಿಳಿಯಪಡಿಸಿ ನೀವು ತಾನೇ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ನಿನ್ನ ಸ್ವಾಮಿ ಮಹಿಮೆ ಈ ಮಂದಿರದ ಆವರಣದಲ್ಲೆಲ್ಲ ತುಂಬಿಕೊಳ್ಳಲೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸುತ್ತಿದ್ದೇವೆ ಪರಮ ತಂದೆಯೇ, ಆಮೆನ್. ಯೇಸು ಮಹಾರಾಜಕ್ಕೂ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರೋ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತು ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಕೈಗಳಿದಾವ ಕೈ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತು ಮಹಾರಾಜಕ್ಕೂ. ಸತ್ತ ದಿವಸಕ್ಕೆ ಏನಂತಾರೆ? ಏನಂತಾರೆ? ಶುಭ ಅಂತಾರ, ಅಶುಭ ಅಂತಾರೆ. ಆದರೆ ಆ ಸೃಷ್ಟಿಕರ್ತನಾದ ದೇವರು ನರಮನುಷ್ಯರಿಗಾಗಿ ನರನಾಗಿ ಬಂದು ನರಮನುಷ್ಯರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ನರಮನುಷ್ಯರ ಪಾಪ ಪರಿಹಾರಕ್ಕಾಗಿ ಬಲಿಯಾಗಿರುವಂಥ ಒಂದು ಶುಭ ದಿವಸ ಪ್ರೇರಿ ಇವತ್ತು ಗುಡ್ ಫ್ರೈಡೆ. ಎಲ್ಲರೂ ಗಟ್ಟಿ ಇಟ್ಟುಕೊಳ್ಳಬೇಕು. ಪ್ರಪಂಚದೊಳಗೆ ಅನೇಕ ದೇವರುಗಳು ಅನ್ನೋರಿದ್ದಾರೆ, ಆದರೆ ಸೃಷ್ಟಿಕರ್ತನಾದ ದೇವರು, ರಕ್ಷಕನಾದ ದೇವರು, ಸದಾಕಾಲ ಇರುವಂತಹ ದೇವರು ಒಬ್ಬರೇ ಪ್ರಿಯರೇ, ಅವರೇ ನಜರೇತಿನ ಯೇಸಪ್ಪ. ಎಲ್ಲರೂ ಗಟ್ಟಿದ್ವಿ. ಇವತ್ತು ಶುಭ ಶುಕ್ರವಾರ ದಿವಸ ಇಡೀ ಪ್ರಪಂಚದ ತುಂಬ ಮಾನವರ ರಕ್ಷಣೆಗೋಸ್ಕರವಾಗಿ, ಮಾನವರ ಪಾಪ ಪರಿಹಾರ ನಿಮಿತ್ತವಾಗಿ ಆ ದೇವಾದಿ ದೇವರ ಮಾನವರನ್ನು ಪ್ರೀತಿಸಿ ಅವರಿಗೆ ಬಂದಿರುವಂತಹ ಭಯಂಕರ ನರಕಾಗ್ನಿಯಿಂದ ತಪ್ಪಿಸುವುದಕ್ಕಾಗಿ
ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿರ್ತಕ್ಕಂಥ ಆ ವೇದನೆಯನ್ನ, ನೋವನ್ನ, ಬಾಧೆಯನ್ನ, ಶಿಕ್ಷೆಯನ್ನ, ಮರಣವನ್ನ ಆತ ಸ್ವೀಕಾರ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮರಣವನ್ನು ಸ್ವೀಕಾರ ಮಾಡಿದ್ದೊಂದೇ ಅಲ್ಲ, ನಾನೇ ನಿಜವಾದ ದೇವರು ಎಂಬುದಾಗಿ ಮರಣವನ್ನು ಎದ್ದು ಬಂದಿರುವ ಏಕೈಕ ದೇವರ ಯೇಸು ಕ್ರಿಸ್ತ ಮಹಾಪ್ರಭು. ಮರಣವನ್ನು ಗೆದ್ದವರು ಲೋಕದೊಳಗೆ ಯಾರೂ ಇಲ್ಲ. ಎಲ್ಲರೂ ಸತ್ತಿದ್ದಾರೆ. ಅದ್ರ ಮೇಲೆ ಸಮಾಧಿ ಕಟ್ಟಲ್ಪಟ್ಟಿದೆ, ಅವ್ರದ್ದು ಮೂರ್ತಿ ಮಾಡಲ್ಪಟ್ಟಿದೆ, ಗುಡಿ ಕಟ್ಟಲ್ಪಟ್ಟಿದೆ. ಅದೇ ಪ್ರಕಾರವಾಗಿ ಅವರು ಸತ್ತ ದಿವಸ ಜಾತ್ರೆ ಮಾಡಲ್ಪಡ್ತಾ ಇದೆ ಪ್ರಿಯರೇ. ಇಡೀ ಪ್ರಪಂಚ ತುಂಬದೆ. ಆದರೆ ಯಾರು ಪ್ರಾಣ ಉಳಿಸಿರಲ್ಲ, ಯಾಕಂದ್ರೆ ಎಲ್ಲರನ್ನ ಭೂಮಿ ನುಂಗಿದ ಪ್ರಿಯರೇ. ಆದ್ರೆ ಭೂಮಿಯನ್ನ ಉಂಟು ಮಾಡಿದ ದೇವರು ತನ್ನ ಶಕ್ತಿಯನ್ನ ಕಡಿಮೆ ಮಾಡಿಕೊಂಡು ಭೂಲೋಕಕ್ಕೆ ನರ ಅವತಾರಿಯಾಗಿ ಬಂದಿದ್ದಾನೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಈತನ ನುಂಗೋದಕ್ಕೆ ಭೂಮಿಯಿಂದ ಕೈಲಾಗಲಿಲ್ಲ ಪ್ರಿಯರೇ. ಯಾಕೆಂದ್ರೆ ಈ ಆತನನ್ನು ಉಂಟು ಮಾಡಿದ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಯೇಸಪ್ಪನು ನಂಬಲಾರದೆ ಇರ್ತಕ್ಕಂಥವರೆಲ್ಲರೂ, ನಂಬಿದವರು ಎಲ್ಲರೂ ಕೂಡ ಒಂದು ದಿವಸ ಸಾಯ್ತಾರೆ ಪ್ರಿಯರೇ. ಆದರೆ ನಂಬಿದ ಮಕ್ಕಳು, ಸೃಷ್ಟಿಕರ್ತನಾದ ದೇವರನ್ನು ನಂಬಿದ ಮಕ್ಕಳು ಮತ್ತೆ ಅವರು ಎದ್ದೇಳಲ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪ ಈ ಲೋಕಕ್ಕೋಸ್ಕರವಾಗಿ ಸರ್ವಮಾನವ ರಕ್ಷಣೆಗಾಗಿ ಎಲ್ಲ ನೋವುಗಳನ್ನು ಅನುಭವಿಸುವುದಕ್ಕಾಗಿ ನಾನು ಸಿದ್ಧವಾಗಿದ್ದೇನೆ, ನಾನು ಎಲ್ಲರಿಗೋಸ್ಕರ ಪ್ರಾಣವನ್ನು ಕೊಡುತ್ತೇನೆ, ಅದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಮೊದಲೇ ಅವರು ತಿಳಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ. ಆಮೇನ್, ಆಮೇನ್. ಶಿಲುಬೆಯ ಮೇಲೆ 7 ಮಾತುಗಳು, ಶಿಲುಬೆಯ ಮೇಲೆ 7 ಮಾತುಗಳು. ಶಿಲುಬೆ ಹೊತ್ತುಕೊಂಡು ನಡೆಯುವಂಥ ಸಮಯದಲ್ಲಿ ಪ್ರಿಯವಾದವರೇ, ಕೆಲವರು ಬಹಳ ಮಂದಿ ನಂಬಿರ್ತಕ್ಕಂಥವರು, ರಕ್ಷಣೆ ಹೊಂದಿರ್ತಕ್ಕಂಥವರು, ಕುರುಡರಾಗಿರ್ತಕ್ಕಂಥವ್ರು, ಕಣ್ಣುಗಳನ್ನು ಹೊಂದಿಕೊಂಡಿರ್ತಕ್ಕಂಥವರು, ಆಮೇಲೆ ಮೂಗರು ಮಾತುಗಳನ್ನು ಸ್ಪಷ್ಟವಾಗಿ ಆಡುವಂತೆ ಆ ಅನುಭವವನ್ನು ಹೊಂದಿರ್ತಕ್ಕಂಥವರು, ಹುಟ್ಟು ಕುರುಡರಿಗೆ, ಹುಟ್ಟು ಕುಂಟರಿಗೆ, ಸತ್ತವರನ್ನ ಬದುಕಿಸಿದ ಏಕೈಕ ದೇವರು ಅವರೇ ಆಗಿದ್ದಾರೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಸಮುದ್ರ ಅಲ್ಲಕಲ್ಲೋಲ ಆಗಿ ಬಿರುಗಾಳಿ ಬೀಸಿದರೆ ಸಮುದ್ರವನ್ನೇ ಗದರಿಸಿ ನಿಲ್ಲಿಸಿದ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತ ಮಹಾಪ್ರಭುಗಳು. ಪ್ರೈಸ್ ದಿ ಲಾರ್ಡ್. ಇವತ್ತಿನವರೆಗೆ ಯಾರಿಗೂ ಮಾಡೋಕ್ಕಾಗಿಲ್ಲ. ತುಫಾನ್ ನಿಲ್ಸಕ್ಕೆ ಯಾರಿಗೂ ಆಗಿಲ್ಲ, ಯಾವ ವಿಜ್ಞಾನಿಗಳಿಗೂ ಆಗಿಲ್ಲ ಪ್ರಿಯರೇ, ಯಾವ ಶರಣರಿಗೂ ಆಗಿಲ್ಲ, ದೇವರನ್ನು ತಿಳ್ಕೊಂಡವ್ರು ಯಾರಿಗೂ ಆಗಿಲ್ಲ ಪ್ರಿಯರೇ. ಯಾಕೆ? ಒಬ್ಬೇ ದೇವರು ಭೂಮಿಯನ್ನು, ಆಕಾಶವನ್ನು, ಸೂರ್ಯ ನಕ್ಷತ್ರಗಳನ್ನು, ಗಾಳಿಯನ್ನು ಉಂಟು ಮಾಡಿದ ಒಬ್ಬೇ ದೇವರು. ಮೊದಲನೇ ಸಲನೇ ಭೂಮಿಯು ಜಲಪ್ರಳಯ ಆಗಿದೆ. 2ನೇ ಸಲ ಮುಂದೆ ಪ್ರಳಯ ಇದೆ. ಯಾವುದು ಗೊತ್ತಾ? ಬೆಂಕಿ ಪ್ರಳಯ. ಯಾರ ಸೃಷ್ಟಿಕರ್ತನ ದೇವರು ನಂಬುತ್ತಾರೋ, ಆತನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಡ್ತಾರೋ ಅವರಿಗೆ ಪ್ರಿಯವಾದವರೇ, ಅವರ ಶರೀರಕ್ಕೆ ಸಾವು, ಮತ್ತೆ ಪುನಃ ದೇವರು ಮಧ್ಯಾಕಾಶದಲ್ಲಿ ಬರುವಾಗ ಭೂಮಿಯಲ್ಲಿರ್ತಕ್ಕಂಥ ನಂಬಿದ ಮಕ್ಕಳೆಲ್ಲರೂ ಭೂಮಿಯೊಳಗಿಂದ ಎದ್ದೇಳಲ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀನು ದೇವಲೋಕ ಸೇರ್ಬೇಕಾ? ನೀನು ದೇವಲೋಕ ಸೇರ್ಬೇಕಾದ್ರೆ ನೀನು ಪಾಪಕ್ಕೆ ಏನಾಗಬೇಕು? ಪ್ರಾಯಶ್ಚಿತ್ತವಾಗಬೇಕು. ನೀನು ದೇವಲೋಕ ಸೇರಿಸ್ಬೇಕಾದ್ರೆ ದೇವಲೋಕದಲ್ಲಿರ್ತಕ್ಕಂಥ ದೇವರು ಸಾಮಾನ್ಯವಾಗಿರ್ಬೇಕಂತ ವ್ಯಕ್ತಿ ಅಲ್ಲ. ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳ ದೇವರು. ಒಬ್ಬ ಸೂರ್ಯನ ಬಿಸಿಲು 4 ತಿಂಗಳಲ್ಲಿ ಕೆಲವು ತಿಂಗಳು ಬಿದ್ದರೆ ಭೂಮಿಯಲ್ಲಿರ್ತಕ್ಕಂಥ ನಾವು ಗಡ 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 ನಡುಗ್ತೀವಿ ಪ್ರಿಯರೇ. ಆದರೆ ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳ ದೇವ್ರ ಹತ್ರ ನೀನು ಹೋಗ್ಬೇಕಾದ್ರೆ ಆ ದೇವಾದಿ ದೇವರು ಭೂಲೋಕಕ್ಕೆ ಬಂದು ಎಲ್ಲರಿಗೋಸ್ಕರವಾಗಿ ಏನು ಮಾಡಿದ್ದಾನೆ? ರಕ್ತ ಸುರಿಸಿದ್ದಾನೆ. ಆ ರಕ್ತ ಸಾಕ್ಷಿ ನಿನಗೆ ಬೇಕು. ಯಾರು ಆತನ ನಂಬಿ ಆತನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಡ್ತಾರೋ ಅವರು ಪಾಪದಿಂದ ಬಿಡುಗಡೆ ಹೊಂದಿದವರು.
ಅವ್ರು ಇರೋವರೆಗೂ ರಕ್ಷಣೆ ಹೊಂದಿದ ಮೇಲೆ ಅಲ್ಲಿಗೆ ಮುಗೀತಲ್ಲ. ರಕ್ಷಣೆ ಹೊಂದಿದ ಮೇಲೆ ನಿನ್ನ ನಡವಳಿಕೆ ಸರಿಯಾಗಿರ್ಬೇಕು. ನಡತೆ ಇಲ್ಲದ ವಿಶ್ವಾಸ ಸತ್ತ ಎಣಕ್ಕೆ ಸಮಾನ ಅಂತ. ನಿನ್ನ ಜೀವಿತವನ್ನ ಪ್ರತಿಯೊಂದು ದಿನ ದೇವರಲ್ಲಿ ನಡ್ಕೊಂಡಿರ್ತಕ್ಕಂಥದ್ದು, ದೇವರ ಪ್ರೀತಿ ನೀನು ಕಲಿತುಕೊಂಡು ಅದನ್ನು ಇತರಿಗೆ ವ್ಯಕ್ತಪಡಿಸುವಂಥದ್ದನ್ನು, ನೀನು ಇದ್ದ ಜಾಗದಲ್ಲಿಯೇ ದೇವರ ಬೆಳಕು ಪ್ರಕಾಶಿಸುವಂಥದ್ದನ್ನ ನೀನು ಮಾಡ್ತಾ ಇದ್ದರೆ ಅದು ಪ್ರತಿಯೊಂದು ದಿವಸ ದೇವರ ಜೀವಬಾಧ್ಯರ ಪಟ್ಟಿಯಲ್ಲಿ ಲೆಕ್ಕ ಇರುತ್ತೆ. ಪ್ರೇರೆ ಜ್ಞಾಪಕ ಪುಸ್ತಕದಲ್ಲಿ ಲೆಕ್ಕ ಇರುತ್ತೆ. ಹಲ್ಲೆಲೂಯ, ದೇವರಿಗೆ ಮೈ ಉಂಟಾಗಲಿ. ಅದಕ್ಕೆ ಹೇಳ್ತಾನೆ ದೇವರು ಏನಂತ ಗೊತ್ತಾ, ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ವ್ಯತ್ಯಾಸ ಏನು. ಕೆಟ್ಟವನು ಕೂಡ ಏನು ಮಾಡ್ತಾನೆ, ಕೆಟ್ಟವನ್ನ ಪ್ರೀತಿ ಮಾಡ್ತಾನೆ, ಕಳ್ಳನು ಪ್ರೀತಿ ಮಾಡ್ತಾನೆ. ನೀವು ಒಳ್ಳೆಯವರು ಅಂತ ಹೇಳಿಬಿಟ್ಟು ನಿಮ್ಮ ಶತ್ರುಗಳನ್ನು, ನಿಮ್ಮ ಶತ್ರು ಯಾರು? ನಿಮ್ಮ ಮನೆಗಳವರು ನಿಮ್ಮ ಶತ್ರು ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಶತ್ರುಗಳಾಗಿರ್ಬೋದು. ಆದರೆ ಇವತ್ತು ದೇವರು ಮಾತಾಡ್ತೀನಿ ಗೊತ್ತಾ, ಏಸಪ್ಪ ಶತ್ರುವನ್ನು ಪ್ರೀತಿ ಮಾಡಿದ್ದಾನೆ. ಏಸಪ್ಪ ಮಗಳ ನೀನಾದ್ರೆ, ಏಸಪ್ಪ ಮಗ ನೀನಾದ್ರೆ ಇಷ್ಟು ದಿವಸ ಒಂದು ವೇಳೆ ನಿನ್ನ ಬಂಡುತನದಿಂದ ದೇವರಿಗೆ ನೋವು ಕೊಟ್ಟು ಜೀವಿಸಿರ್ಬೋದು. ಇವತ್ತು ಪಶ್ಚಾತ್ತಾಪ ಪಟ್ಟು ನೀನು ಬದಲಾಗಬೇಕು. ಹಲ್ಲೆಲೂಯಾ. ಬದಲಾಗಲಾರ್ದಂಗಿದ್ರೆ ನಿನ್ನ ಬದುಕು ದೇವರ ಲೆಕ್ಕದಲ್ಲಿ ಶೂನ್ಯವಾಗಿರುತ್ತೆ. ನಿನಗೆ ಮನಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ. ಯಾಕೆ? ದೇವರು ಒಳಗಿದ್ರೆ ಕೆಲಸ ಮಾಡ್ತಾನೆ ಪ್ರಿಯರೇ. ದೇವರು ನಿನ್ನೊಳಗಿದ್ರೆ ಆತನ ಪ್ರೀತಿ, ಆತನ ತಾಳ್ಮೆ, ಆತನ ತಗ್ಗಿಸಿಕೊಳ್ಳುವಂತ ವಿಧಾನ ನಿನ್ನೊಳಗೆ ಬರುತ್ತೆ. ಇಲ್ಲದಿದ್ರೆ ಬರಲ್ಲ ಪ್ರಿಯರೇ, ಬರಲ್ಲ. ಕೋಪ, ದ್ವೇಷ, ಕಕ್ಷ, ಅಸೂಯ, ಮತ್ಸರ ಇವೆಲ್ಲವೂ ಕೂಡ ನೀನು ಸಮಾಧಿ ಮಾಡಬೇಕು. ಸಮಾಧಿ ಮಾಡಬೇಕು. ಮೊಂಡುತನ, ಬಂಡುತನ ಇವೆಲ್ಲ ಸಮಾಧಿ ಮಾಡಬೇಕು. ಇವತ್ತು ದೇವರು ನಿನಗಾಗಿ ಏನು ಮಾಡಿದ್ದಾನೆ? ತನ್ನ ಪ್ರಾಣವನ್ನು ಕೊಟ್ಟು ನಿನ್ನ ಪ್ರೀತಿ ಮಾಡಿದ್ದಾನೆ. ನೀನು ಆತನಿಗೆ ಏನು ಕೊಡಬಲ್ಲೆ? ಪ್ರಶ್ನೆ, ನೀನು ಆತನಿಗೆ ಏನು ಕೊಡಬಲ್ಲೆ? ಏನು ಕೊಡಬಲ್ಲೆ? ಇವತ್ತು ನೀನು ವಿಚಾರ ಮಾಡಬೇಕು. ಇಷ್ಟು ದಿವಸ ಏನು ಕೊಟ್ಟಿದ್ದೀ ದೇವರಿಗೆ? ನೀನು ದ್ವೇಷ ಕೊಟ್ಟಿದೀಯಾ? ಸಿಲುವಿಗೆ ದಿನ ದೇವರಿಗೆ ಏರಿಸ್ತಾ ಇದೀಯಾ? ನಿನ್ನ ಜೀವಿತ ಬದಲಾಗೋದಿಲ್ವಾ? ಹಾಡು ಹಾಡೋದ್ರಿಂದಾಗಲಿ, ವಾಕ್ಯ ಓದೋದ್ರಿಂದಾಗಲಿ, ಅಥವಾ ನಾನು ಯೇಸಪ್ಪರ ಮಗ ಅಂತೇಳಿ ದೀಕ್ಷಾಸನ ತೆಗೆದುಕೊಂಡು ಆಯ್ತಾರ ಬಂದು ಹೋಗೋದ್ರಿಂದಾಗಲಿ ಪ್ರಯೋಜನ ಇಲ್ಲ. ಅದಕ್ಕೆ ಪೌಲವರು ಹೇಳ್ತಾರೆ, ದಿನವೂ ಏನಾಗಬೇಕು? ನೀವು ಯೇಸಪ್ಪನ ಥರ ನೀವು ರೂಪುಗೊಳ್ಳಬೇಕು. ಯೇಸಪ್ಪನ ಹೆಸರು ಕೇಳಿ ದೀಕ್ಷಾಸನ ಮಾಡಿಸ್ಕೊಂಡು ಇವೆಲ್ಲ ಮಾಡ್ತಾ ಇದ್ದು ಅಪವಾದಿಗೆ ಸಂಬಂಧಪಟ್ಟವೆಲ್ಲ ಹೃದಯದಾಗ ಇಟ್ಕೊಂಡ್ರೆ, ಅಪವಾದಿ ನೀನೇನು ಮಾಡ್ತಾನೆ ಗೊತ್ತಾ? ದೇವಲೋಕಕ್ಕೆ ಒಯ್ಯಕ್ಕೆ ಬಿಡಲ್ಲ. ಅವನು ಏನು ಮಾಡ್ತಾನೆ? ನರಕಕ್ಕೆ ಒಯ್ದಾಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ಆಗಲಿ. ದಿನ ದೇವರನ್ನ ಸಿಲುಬಿಗೆ ಏರಿಸ್ಬೇಡ್ರಿ. ದಿನ ದೇವರಿಗೆ ನೋವು ಕೊಡ್ಬೇಡ್ರಿ. ನೀನು ಅನ್ಕೊಂಡಿದ್ದೇನೆ ಅವ್ರಿಗೆ ಕೊಡದ್ನಲ್ಲ ನೋವು, ಇವ್ರಿಗೆ ಕೊಡುತ್ತೇನೆ ಅಂತ. ತಪ್ಪು. ನೀನು ಕೊಟ್ಟಿರೋದು ನಿನ್ನ ಸೃಷ್ಟಿ ಮಾಡಿದ ದೇವರಿಗೆ. ಹಲ್ಲೆಲೂಯಾ. ತಂದೆಯೇ, ಇವ್ರು ಏನು ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲಪ್ಪ, ಇವ್ರನ್ನ ಕ್ಷಮಿಸು. ಯಾಕಂದಿದ್ದಾನೆ? ಇವತ್ತು ನಿನಗೂ ಹೇಳ್ತಾ ಇದ್ದಾನೆ, ಇವ್ರನ್ನ ಕ್ಷಮಿಸು, ಇನ್ನೂ ಕ್ಷಮಿಸು ಅಂತಾನೆ. ಎಲ್ಲಿವರೆಗೂ? ನೀನು ಪ್ರಾಣವರೆಗೂ ಹೋಗೋವರೆಗೆ ಹಂಗೆ ಇದ್ರೆ ಹೆಂಗೆ? ಬದಲಾಗಲ್ವಾ? ನೀನು ಜಯವೀರನಾಗಬೇಕು, ಗೆಲ್ಲಬೇಕು ಆತ್ಮವನ್ನ. ಅವರದಲ್ಲ, ನಿನ್ನ ಮನೆಯೆಲ್ಲ ನೀನು ಗೆಲ್ಲಲಾರ್ದಂಗಿದ್ರೆ, ನಿನ್ನ ಅಕ್ಕಪಕ್ಕದಲ್ಲಿ ನೀನು ಗೆಲ್ಲಲಾರ್ದಂಗಿದ್ರೆ, ನಿನ್ನ ಗ್ರಾಮದಲ್ಲ ನೀನು ಗೆಲ್ಲಲಾರ್ದಂಗಿದ್ರೆ ಉಪಯೋಗ ಇಲ್ಲದ ವಸ್ತು. ದೇವರ ಫಲಗಳು ನಿನ್ನೊಳಗಿಂದ ಏನಾಗ್ಬೇಕು? ಹೊರಗೆ ಬರಬೇಕು. ಇವ್ರೇನು ಮಾಡ್ತಾರೋ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸು. ನಿನ್ನೊಳಗೆ ಯೇಸಪ್ಪ ಇದ್ದಾನ? ಯೇಸಪ್ಪ ಜಾಗ ಕೊಟ್ಟೀಯಾ? ಯೇಸಪ್ಪ ನೀನು ಇಷ್ಟಪಡ್ತೀಯಾ?
ಸರಿ, ಹಾಗಾದ್ರೆ ಯೇಸಪ್ಪ ನಿನ್ನೊಳಗಿದ್ರೆ ನಿನಗೆ ಯಾಕೆ ಬರಲ್ಲ ಈ ಸ್ವಭಾವ? ಕರೆಂಟ್ ವೈರ್ ಹಿಡ್ಕೊಂಡ್ರೆ ನಿನ್ನ ದೇಹದೊಳಗೆ ಕರೆಂಟ್ ಬರುತ್ತೆ. ಮತ್ತೆ ಯೇಸಪ್ಪ ನೀನು ಹಿಡ್ಕೊಂಡ ಮೇಲೆ ಯೇಸಪ್ಪನ ಶಕ್ತಿ ಬರಬೇಕಲ್ಲ, ಯೇಸಪ್ಪನ ಸ್ವಭಾವ ನಿನ್ನಲ್ಲಿಗೆ ಬರಬೇಕಲ್ಲ. ನನ್ನನ್ನು ಸಾಯಿಸೋ ವ್ಯಕ್ತಿಗೂ ಕೂಡ ನಾನು ಇವತ್ತಿಗೂ ಮಾತಾಡಿಸ್ತೀನಿ. ನನ್ನನ್ನು ಸಾಯಿಸ್ಬೇಕಂತೇಳಿ ಟ್ರ್ಯಾಕ್ಟರ್ ತಗೊಂಡು ನಾನು ವಾಕಿಂಗ್ ಹೋಗ್ಬೇಕಾದ್ರೆ ಆವತ್ತು ಅಪಾಯದಿಂದ ದೇವರು ನನ್ನ ತಪ್ಪಿಸಿದಾರೆ ಪ್ರೇಯರ್. ಅವ್ರದ್ದು ಟ್ರ್ಯಾಕ್ಟರ್ ಎಲ್ಲ ಮತ್ತೆ ಬೇರೆಬ್ಬರು ಟ್ರ್ಯಾಕ್ಟರ್ ತಗೊಂಡು ನನ್ನ ಸಾಯಿಸ್ಬೇಕು. ಆದರೆ ಇವತ್ತಿಗೆ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ. ಅವ್ರ ಬಗ್ಗೆ ನಾನು ಏನು ಮಾಡ್ತೀನಿ? ಪ್ರಾರ್ಥನೆ ಮಾಡ್ತೀನಿ. ಯೇಸಪ್ಪ ನನ್ನೊಳಗೆ ಬಂದಿದ್ದಾನೆ. ನಾನು ಎಲ್ಲರನ್ನ ಗದರಿಸ್ತೇನೆ. ಗದರಿಸೋಣ ತಿಳ್ಕೊಂಡು ಅವ್ರ ಮೇಲೆ ದ್ವೇಷ ಇಟ್ಕೊಳ್ಳಲ್ಲ. ಅವರಲ್ಲಿ ಅಪವಾದಿಯ ಆಲೋಚನೆಗಳು ಬಂದಾಗ, ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿದಾಗ, ದೇವರು ನನಗೆ ತಿಳಿಸಿದಾಗ ನಾನು ಅವ್ರನ್ನ ಗದರಿಸ್ತೇನೆ. ಅವ್ರಿಗೋಸ್ಕರ ಕಣ್ಣೀರು ಇಡ್ತೀನಿ, ಪ್ರಾರ್ಥನೆ ಮಾಡ್ತೇನೆ. ಅದೊಂದ್ಸಲ ನಾನು ಸೋತು ಹೋದೆಪ್ಪ, ಕೆಲವೊಂದು ವಿಷಯಗಳು ನಾನು ಸೋತು ಬಿಟ್ಟೆ ಅಂತೇಳಿ ದೇವರ ಹತ್ರ ಭಾಳ ಕಣ್ಣೀರು ಇಡ್ತೀನಿ ಪ್ರಿಯರೇ. ಯಾಕೆ ಗೊತ್ತಾ? ದೇವರು ಇಷ್ಟಪಡೋ ರೀತಿ ನಾವು ನಡ್ಕೋಬೇಕು. ಪ್ರಿಸಲಾಡ್ ಕೋಟಿ ಗಳಿಸಿದ್ರು ಎಲ್ಲ ಬಿಟ್ಟೋಗೋದ ಯಾವುದು ಈ ಲೋಕದಲ್ಲಿಲ್ಲ, ಯಾವುದು ತಗೊಂಡೋಗೋದಿಲ್ಲ. ಆದರೆ ಈ ಲೋಕದಲ್ಲಿ ಇರುವಾಗ ಸ್ವಲ್ಪ ದಿವಸ ನೀನು ಬದುಕಿರ್ತೀವಿ. ಈ ಶರೀರಕ್ಕೆ ಸ್ವಲ್ಪ ದಿವಸ ಆಯುಷ್ಯ ಇದೆ. ಆದ್ರೂ ಒಳಗಿರುವ ಆತ್ಮ ಪ್ರಾಣಗಳು ಯುಗ ಯುಗಗಳು ಅವು ಬದುಕ್ತವೆ. ಆ ಆತ್ಮ ಪ್ರಾಣಗಳಿಗೆ ಈ ಶರೀರಕ್ಕೆ ಯಾವ ಪ್ರಕಾರವಾಗಿ, ಈ ಆತ್ಮಕ್ಕೆ ಶರೀರ ಯಾವ ಪ್ರಕಾರವಾಗಿ ಅಂಗಿ ಆಗಿದೆಯೋ ಅದೇ ಪ್ರಕಾರವಾಗಿ ಈ ಶರೀರವನ್ನು ಬಿಟ್ಟು ಹೊರಗೆ ಬಂದ ಮೇಲೆ ಈ ಆತ್ಮಕ್ಕೆ ಅಂಗಿ ಬೇಕು ಹಾಕೊಳ್ಳಕ್ಕೆ. ನೀನು ಸಂಪಾದನೆ ಇಲ್ಲೇ ಸಂಪಾದನೆ ಮಾಡ್ಕೋಬೇಕು. ಹೊಲಸು ಅಂಗಿ ಸಂಪಾದನೆ ಮಾಡ್ಕೊಂಡಿದೀಯಾ? ಮಹಿಮೆ ಅಂಗಿ ಸಂಪಾದನೆ ಮಾಡ್ಕೊಂಡಿದೀಯಾ? ಇವತ್ತು ದೇವರು ನಿನ್ನ ಕೂಡ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಯೇಸಪ್ಪ ಹೇಳ್ತಾರೆ, ಹೊರಗೆ ಶುಚಿ ಮಾಡೋದಂದ್ರೆ ಅಲ್ಲ, ಪಂಚಬಟ್ಟಲ ಪಾತ್ರೆಯ ಒಳಗೆ ಶುದ್ಧಿ ಮಾಡಿರಿ. ಎಲ್ಲ ಈ ಶಾಸ್ತ್ರಿಗಳೇ, ಪರಿಸಯರೇ, ಹೊರಗೆ ಶುದ್ಧಿ ಮಾಡೋದಲ್ಲ, ಹೊರಗೆ ನೀನು ನಟನೆ ಮಾಡೋದಲ್ಲ, ಒಳಗಡೆ ಶುದ್ಧಿಯಾಗಿರ್ಬೇಕು. ಬೇಸರ. ಅದಕ್ಕೆ ನಮ್ಮ ಪಾತ್ರೆಗಳನ್ನು ಶುದ್ಧಿ ಮಾಡಿಕೊಡ್ರಿ. ಪಾತ್ರೆ ಕಣ್ಣು ಶುದ್ಧಿ ಮಾಡ್ಕೊರಿ, ಬಾಯಿ ಶುದ್ಧಿ ಮಾಡ್ಕೊರಿ, ಕರ್ಣ ಶುದ್ಧಿ ಮಾಡ್ಕೊರಿ, ಮನಸ್ಸು ಶುದ್ಧಿ ಮಾಡ್ಕೊರಿ. ಹಲ್ಲೆಲೂಯಾ. ಯೇಸಪ್ಪನ ಪದೇ 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 ನೀನು ಅನ್ಕೊಂಡಿದ್ದೆಲ್ಲ ನೆರವೇರಿಸಿದ್ರು ಕೂಡ ಆದರೂ ಕೂಡ ಇನ್ನು ನೀನು ಬದಲಾಗಲಾರ್ದಂಗಿದ್ರೆ ಭಯಂಕರ ಆಪತ್ತು ವಿಪತ್ತಿಗೆ ತುತ್ತಾಗ್ತೀವಿ. ದೇವ್ರು ಎಷ್ಟು ಪ್ರೀತಿ ಮಾಡ್ತಾನವರೇ. ಈಗ ಆತ ರೋಷವುಳ್ಳ ದೇವರಾಗಿದ್ದಾನೆ. ಅವಾಗ ತ್ಯಾಗ ಮಾಡಿದ್ದಾನೆ, ಅವಾಗ ಪ್ರಾಣ ಕೊಟ್ಟು ಪ್ರೀತಿ ಮಾಡಿದ್ದಾನೆ. ಈಗ ತೀರ್ಪು ಕೊಡುವುದಕ್ಕಾಗಿ ಬರ್ತಾನೆ. ಈ ಭೂಮಿ ಸುಟ್ಟು ಬೂದಿ ಮಾಡ್ತಾನೆ. ಒಂದೊಂದು ದಿವಸ ಆತ ಸುಟ್ಟು ಕತ್ತಲಾದ ದೇವರು ನಂಬಿದ ಮಕ್ಕಳಿಗೆ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಸೇರಿಸ್ತಾನೆ ದೇವರು. ಪ್ರೇಸಲ್ಲ, ದೇವರಿಗೆ ಮಹಿಮಂಟಾಗಲ್ಲ. ಅದಕ್ಕಾಗಿ ದೇವರಿಗಾಗಿ ನಿನಗೆ ಅವಕಾಶ, ಒಂದು ವೇಳೆ ನಿನಗೆ ಅವಕಾಶ ಕೊಟ್ಟಿರ್ಬೋದು. ಇಷ್ಟು ದಿವಸ ಆದ್ರೆ ನೀನು ಒಂದು ಆತ್ಮನ ಗೆಲ್ಲಿಲ್ಲ. ಇವತ್ತು ಗೆಲ್ಲು. ಹೆಂಗ? ತಗ್ಗಿಸ್ಕೊಂಡ್ರೆ ನೀನು ಗೆಲ್ತಿ, ಇಲ್ಲಂದ್ರೆ ಇಲ್ಲ. ಪ್ರೀತಿಯಿಂದ ನಡ್ಕೊಂಡ್ರೆ ಗೆಲ್ತಿ, ಇಲ್ಲಾಂದ್ರೆ ಇಲ್ಲ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಏನೋ ಒಂದು ಸ್ವಲ್ಪ ಜಗಳ ಆಡಿಬಿಟ್ರೆ ಎದಕ್ಕೆ ಬೇಕು ಬಿಡಪ್ಪ, ನಾವು ನಮ್ಮ ಭಕ್ತಿ ನಾವು ಮಾಡೋಣ, ಅವ್ರು ಕೂಡ ಮಾತು ಬಿಟ್ಬಿಡಮ್ಮ ಅಂತಾರೆ. ಅದು ಸೈತಾನ ಹೇಳುವಂಥ ಒಂದು ಮಾತು. ಮಾತು ಬಿಡೋದ್ರಿಂದ ನಿನ್ನಲ್ಲಿ ಇನ್ನೂ ಏನಾಗುತ್ತೆ, ಅವರಲ್ಲಿ ಏನಾಗುತ್ತೆ? ಜಾಸ್ತಿ ಏನು ಬರುತ್ತಪ್ಪ? ದ್ವೇಷ ಬೀಳುತ್ತೆ. ಬೆಳೀತೇ ಬಿಡಲ್ಲ. ಅವರು ಬೈದನ್ನು ಅವ್ರು ಅಂದರು, ಅವರು ಕೂಡ ಮಾತಾಡ್ತಾ ಇದ್ದರೆ ಒಂದಿಲ್ಲ ಒಂದು ದಿವಸ ನಿನ್ನಲ್ಲಿರುವ ಯೇಸಪ್ಪನ ಸತ್ವ ಸಾರಾಂಶ ಶಕ್ತಿ ಅವರ ಮೇಲೆ ಬೀಳುತ್ತೆ. ಅದಕ್ಕೆ ಕಲ್ಕೊಳ್ರಿ, ಪ್ರೀತಿಯನ್ನು ಕಲ್ಕೊಳ್ರಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ಕೋಪ ಸುಲಭವಾಗಿ ಬರುತ್ತೆ. ಯಾರಿಗಾದ್ರೂ ನಾಶಪಡಿಸ್ಬೇಕು ಸುಲಭ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು ಸುಲಭ. ಅನ್ಯಾಯ ಮಾಡಿದವರಿಗೆ ಸಹಾಯ ಮಾಡೋದು ಕಷ್ಟ. ಅದೇ ದೇವರ ಬುದ್ಧಿ. ಅದು ಕಲ್ಕೋಬೇಕು.
ಆ ಥರ ಯಾರು ಇರ್ತಾರೆ ಅವ್ರಿಗೆ ಮನಃಶಾಂತಿ ಇರುತ್ತೆ, ಅವ್ರಿಗೆ ನೆಮ್ಮದಿ ಇರುತ್ತೆ. ಮುಖ್ಯವಾಗಿ ಏನು ಗೊತ್ತಾ, ಆರೋಗ್ಯ ಬರುತ್ತೆ. ಹಲ್ಲೆಲೂಯಾ. ಎಷ್ಟು ಅನಾರೋಗ್ಯ ಇದ್ದರು, ಎಷ್ಟು ಬಾಧೆ ಇದ್ದರು ಅದಕ್ಕೆ ಜಯಿಸಕ್ಕಾಗಲ್ಲ. ಹಲ್ಲೆಲೂಯಾ. ಯಾಕೆ? ಅದು ಪರಿಪೂರ್ಣವಾಗಿರುವಂತಹ ಜೀವವುಳ್ಳ ಸದಾಕಾಲ ಜೀವಿಸುವ ಸೃಷ್ಟಿಕರ್ತನಾದ ದೇವರಾದ ಯೇಸು ಕ್ರಿಸ್ತ ಮಹಾಪ್ರಭುಗಳ ಪರಿಶುದ್ಧ ರಕ್ತ ದೇಹಾತ್ಮದೊಳಗೆ ಪ್ರವೇಶ ಮಾಡಿರುತ್ತೆ. ಅದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ದೇವರು ಮಾತಾಡ್ತಾರೆ. ಏನಂತ ಗೊತ್ತಾ? ಅದ್ಭುತವಾಗಿ ಮಾತಾಡ್ತಾರೆ. ನಾನು ಅವರೊಂದಿಗೆ ಇರ್ತೀನಿ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. 12:13-14ನೇ ವಚನದಲ್ಲಿ ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಆತನು ನಮ್ಮಲ್ಲಿದ್ದು ಏನು ಮಾಡ್ತಾನೆ? ತಿರುಗಾಡ್ತಾನೆ. ದೇವರಿಗೆ ಮೈ ಉಂಟಾಗಿದೆ. ದೇವರು ನಿನ್ನಲ್ಲಿದ್ದು ತಿರುಗಾಡ್ತಾನೆ ಅಂದ್ರೆ ದೇವ್ರ ಲಕ್ಷಣ ಬರಬೇಕಲ್ಲ. ಒಡೆಯುವವರಿಗೆ ಬೆನ್ನು, ಉಗುಳುವವರಿಗೆ ಮುಖ, ಬೈಯುವವರಿಗೆ ಎಷ್ಟನ್ನ ಬೈಲಿ ಸಹನೆ ಇದೆಯಾ? ಹಾಗಾದ್ರೆ ನಿನ್ನೊಳಗೆ ಯೇಸಪ್ಪನ ಬೆಳಕು ಇದೆಯಂತ ಅರ್ಥ. ಒಂದು ವೇಳೆ ಬೈಯೋರ್ನ ನೀನು ಬೈದಿ, ಅವ್ರ ಮೇಲೆ ಸೇಡಿಟ್ಕೊಂಡು, ಕೆಟ್ಟವರು ಹಿಂಗೆ ಮಾಡ್ತಾರೆ. ಅದಕ್ಕೆ ಅಂತ ನಾ ಒಳ್ಳೆಯವ್ರ ಮೇಲೆ ಕೆಟ್ಟವ್ರ ಮೇಲೆ ನಾನು ಮಳೆ ಸುರಿಸಿದ ಪ್ರಕಾರ ನೀವು ಕೂಡ ಶತ್ರುಗಳನ್ನ ಪ್ರೀತಿ ಮಾಡ್ರಿ ಅಂತ ಹೇಳ್ತಾನೆ. ನಿನ್ನ ಶತ್ರು ಯಾರಿದ್ದಾರೆ? ಅವ್ರನ್ನ ಕರೆದು ಅವ್ರ ಮುಂದೆ ಹೇಳೋದು, ಇವ್ರನ್ನ ಕರೆದು ಇವ್ರ ಮುಂದೆ ಹೇಳೋದು, ಏನೇನೋ ಅವ್ರ ಮುಂದೆ ಅವ್ರು ಬಂದು ಅವ್ರಿಗೆ ಹೇಳಿಬಿಡೋದು. ಇದರಿಂದ ಏನಾಗುತ್ತೆ? 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 ವಿಶ್ವಾಸನೂ ಹೋಗ್ಬಿಡುತ್ತೆ, ಪ್ರೇಮನೂ ಹೋಗ್ಬಿಡುತ್ತೆ. ಅರ್ಥ ಮಾಡ್ಬೇಕು. ನಾವು ದೇವರ ಮಕ್ಕಳಾಗಿ ಕಾಣಬೇಕಿತ್ತು. ನೋಡಿದ ದೇವರ ಮಕ್ಕಳ ಲಕ್ಷಣ ನಮ್ಮಲ್ಲಿರ್ಬೇಕು. ಯೇಸು ಪ್ರೇಮದಿಂದಾನೆ ಪ್ರಿಯದವರೇ, ಇವರೇನು ಮಾಡ್ತಾರೆ ಗೊತ್ತಿಲ್ಲ, ಇವರನ್ನ ಕ್ಷಮಿಸು. ದೀಕ್ಷಸ್ನ ಹೊಂದಿಕೊಂಡು ಅದಕ್ಕೆ ಏನಂತಾರೆ ಗೊತ್ತು? ಇನ್ನೊಂದು ಹೆಸರು ಜ್ಞಾನ ಸ್ನಾನ. ಜ್ಞಾನವೇನ? ಪಾಪ ಅನ್ನತಕ್ಕಂಥ ಅರಿವು ಉಂಟಾದ ಮೇಲೆ ಪಾಪಗಳನ್ನು ಒತ್ತಿಕೊಂಡು ಬಿಟ್ಟು ಬಿಟ್ಟು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಕ್ರಿಸ್ತನಲ್ಲಿ ಸೇರುವುದು ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ನಿನ್ನಲ್ಲಿ ವರಗಳು ಯಾಕೆ ವ್ಯಕ್ತವಾಗ್ತಾ ಇಲ್ಲ? ಇನ್ನೊಬ್ಬರು ನಿನಗೆ ಎಂಥ ವರ ಬಂದಿದೆ? ಯಾವಾಗ ನಿನ್ನ ದೇವ್ರ ಮಗಳಾದೋ, ಯಾವಾಗ ನಿನ್ನ ದೇವ್ರ ಮಗ ಆದೋ, ಆವಾಗ ನಿನಗೆ ಸ್ವಸ್ಥತ ವರ ನಿನಗೆ ಅನುಗ್ರಹ ಆಗಿದೆ. ಅನುಗ್ರಹ ಆಗಿದೆ. ಪ್ರಯೋಗ ಮಾಡಿದೀಯ? ಪ್ರಯೋಗಕ್ಕಿನ ಮುಂಚೆಗೆ ನಿನ್ನಲ್ಲೇ ಲೋಪ. ಏನು ಲೋಪ? ಶುದ್ಧಿ ಆಗ್ತಾ ಇಲ್ಲ. ಇನ್ನು ದಿನ ದಿನವೂ ಶುದ್ಧಿ ಆಗ್ಬೇಕು. ನೀ ಅನ್ಕೊಂಡೇನು? ಯಾಕೆ ದಿನ ನಾವು ಪಾತ್ರೆ ಏನು ಮಾಡ್ತೀವಿ? ನಾವು ತೊಳಿತೀವಿ ಇಲ್ರಿ? ತೊಳಿತೀವಿಲ್ಲ? ಯಾಕಂದ್ರೆ ಇವತ್ತು ನಿನ್ನೆ ಅಡುಗೆ ಮಾಡಿದ ಪಾತ್ರೆ ಮುಸ್ರೆ ಎಲ್ಲ ಏನು ಮಾಡ್ತೀವಿ ನಾವು? ತೆಗೆದಾಕ್ಬಿಟ್ಟು ಮತ್ತೆ ಸ್ವಚ್ಛ ಮಾಡ್ತೀವಿ. ಅದೇ ಪ್ರಕಾರ ಇದು ಕೂಡ ಎಲ್ಲ ಒಂತಲ್ಲಿ ಲೋಪ ಆಗಿರುತ್ತೆ. ಇದ್ರೆ ದಿನ 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 ಪರೀಕ್ಷೆ ಮಾಡಿಕೊಂಡು ಶುದ್ಧಿ ಮಾಡ್ಕೋಬೇಕು. ಪ್ರೇಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಈ ಸಮಯದಲ್ಲಿ ಅದ್ಭುತವಾಗಿ 7 ಮಾತುಗಳ ವಿವರಣೆಯನ್ನು ದಿನಕರೆಯರು ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಅವರಿಗೆ ದೇವರು ಪರಿಶುದ್ಧಾತ್ಮ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಮೊಣಕಾಲೂರಿ ಪ್ರಾರ್ಥನೆ ಮಾಡೋಣ. ನಿಶಕ್ತಿಯಿಂದ ಇದ್ದಾರೆ. ಅವರು ದೇವರ ಶಕ್ತಿಯನ್ನು, ಅವರು ತುಂಬಿಸಲ್ಪಡೋ ಶಕ್ತಿಯಿಂದ ಉಪವಾಸದಲ್ಲಿದ್ದವರು ಯಾರಾದರೂ ಆಗಲಿ, ಅವರೆಲ್ಲರಿಗೋಸ್ಕರವಾಗಿ ದೇವರ ಶಕ್ತಿಯನ್ನು ತುಂಬಲಿ. ಅದ್ಭುತವಾಗಿ ದೇವರು ಮಾತಾಡಲಿ. ನನ್ನದು ಒಂದೇ ಆಶೆ ಏನು ಗೊತ್ತಾ? ದೇವರು ನಮ್ಮ ಜೊತೆಗಿರುವಂಥದ್ದನ್ನು, ನಮ್ಮ ಬಗಲಾಗ ನಮ್ಮ ಶತ್ರುಗಳು ಇದ್ದಾರಪ್ಪ, ಮನೆಯವರೇ ಶತ್ರುಗಳಪ್ಪ ಅಂತಂದರೆ ಅದು ಬಹಳ ಮೇಲೆ. ಯಾಕೆ ಗೊತ್ತಾ? ನಾವು ಶುದ್ಧಿ ಆಗೋದಕ್ಕೆ ಬಹಳ ಪೆಟ್ಟುಗಳನ್ನು ಓಡಿಸ್ಕೊಳ್ಬೇಕು. ಅಂದವಾದ ಮೂರ್ತಿ ಆಗುತ್ತೆ. ಒಂದೆರಡು ಪೆಟ್ಟುಗಳಿಗೆ ಮುರಿದು ಬಿದ್ದರೆ ಅದು ಬಿಸಾಡಲ್ಪಡುತ್ತೆ, ಅದಕ್ಕೆ ಬೆಲೆ ಇರಂಗಿಲ್ಲ. ಆದರೆ ಪೆಟ್ಟುಗಳು ಒಡೆದ ಮೇಲೆ ಅಲ್ಲೇ ಇದ್ದುಕೊಂಡು ಆ ಪೆಟ್ಟುಗಳು, ಆ ನೋವುಗಳನ್ನು
ಅಲ್ಲೇ ಬಗಲಿಗೆ ಇದ್ಕೊಂಡು ಏನು ಮಾಡ್ಬೇಕ ಅನುಭವಿಸ್ಬೇಕು. ಅವಾಗ ಒಂದು ರೂಪ ಬರುತ್ತೆ. ಆಮೇಲೆ ಬಹು ಜನರ ಮಧ್ಯದಲ್ಲಿ ಬೆಲೆ ಉಳ್ಳ ಮೂರ್ತಿ ಆಗುತ್ತೆ. ಆ ಪ್ರಕಾರ ಆಗ್ಬೇಕು. ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಆ ರೂಪಗೊಳ್ಳಬೇಕು. ಅಷ್ಟು ಸುಲಭವಾಗಿ ಹೆಂಗೆ ಹೋಗಲ್ಲ. ನೀವು ಮುನಿಗೆ ತಕ್ಷಣ ಹೋಗೋಕ್ಕಿಲ್ಲ. ಅದಕ್ಕೆ ಇನ್ನೂ ನಾವು ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಾಗಿ ಆತನ ಕುಮಾರರಾಗಬೇಕು. ಕುಮಾರ ರೂಪವನ್ನು ಸಂಪೂರ್ಣ ನಾವೇನು ಮಾಡಬೇಕು? ಹೊಂದಿಕೊಳ್ಳಬೇಕು. ಪ್ರಾರ್ಥನೆ ಎಲ್ಲರೂ ಕಡೆ ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನನಗೆ ನನ್ನ ಸಂಗಡ ನೀನು ಮಾತಾಡಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ನಾನು ಏನು ಇಷ್ಟು ದಿವಸ ಮಾಡಿದ್ದೇನೆ, ನನ್ನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಕೇಳ್ರಿ. ನಿಮ್ಮ ತಪ್ಪು ನಿಮಗೆ ಗೊತ್ತಾಗಲ್ವೇ? ಇನ್ನೊಬ್ಬರದ್ದು ಕಾಣುತ್ತೆ, ನಿಮಗೆ ಗೊತ್ತಾಗಲ್ವೇ? ಹೊರಗೆಲ್ಲ ಶುದ್ಧಿ ಮಾಡ್ಕೊಂಡಿದ್ದೀವಿ, ಒಳಗೆ ಶುದ್ಧಿ ಆಗಿದೆಯಾ? ಶುದ್ಧಿಯಾಗಿ ವಾಕ್ಯ ನಿಮ್ಮೊಳಗೆ ಇದೆಯಾ? ಎಲ್ಲರನ್ನು ಪ್ರೀತಿ ಮಾಡಿದ ಆ ಮಹಾದೇವರ ಮಗಳು ಮಗನಾಗಿರುವಾಗ ಯಾಕೆ ಇನ್ನೂ ಕೂಡ ನೀವು ಆತನಿಗೆ ನೋವು ಕೊಡ್ತೀರಿ, ಅದನ್ನು ಬಾಧಿಪಡಿಸ್ತೀರಿ? ಪ್ರಿಯವಾದವರೇ, ದೇವರ ಬೆಳಕಿನಿಂದ ನಾವು ನಟೋಣ. ಯೇಸಪ್ಪ, ನನಗೆ ಸ್ತೋತ್ರಪ್ಪ. ಹೌದು ಕರ್ತನೆ, ಎಚ್ಚರಿಕೆ ಮಾತನ್ನು ತಿಳಿಯಪಡಿಸು ಎಂಬುದಾಗಿ ನೀನು ಮಾತಾಡಿದೆ ಸ್ವಾಮಿ. ಹೌದು ಕರ್ತನೆ, ಯಜಮಾನ ತನ್ನ ಮನೆಯನ್ನು ಆಳಲಾರದವನು ಆ ಒಂದು ಯಜಮಾನಕಿಯ ಕಾರ್ಯದಲ್ಲಿ ಅಯೋಗ್ಯ ಎಂಬುದಾಗಿ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ. ಆ ಅಯೋಗ್ಯನ ಲಿಸ್ಟಿನಲ್ಲಿ ನಾನಿದ್ದೇನೆ ಸ್ವಾಮಿ. ಹೌದು ಕರ್ತನೆ, ನನ್ನನ್ನು ಗಮನಿಸುವಾಗ ಅನೇಕ ವಿಧದಲ್ಲಿ ಸ್ವಾಮಿ, ದೇವರಾತ್ಮನೇ, ಪರಿಶುದ್ಧಾತ್ಮನೇ, ಯಜಮಾನಿಕೆ ವಿಷಯದಲ್ಲಿ ಲೋಪ, ಐಕ್ಯತೆ ವಿಷಯದಲ್ಲಿ ಲೋಪ, ನಾನು ಕಲಿತುಕೊಳ್ಳಲಿಲ್ಲ, ಕುಟುಂಬಕ್ಕೆ ಕೆಲಸವಿಲ್ಲ, ನನ್ನನ್ನು ಕ್ಷಮಿಸಯ್ಯ. ಈಗಲಾದರೂ ನೀನು ಬದಲಾಯಿಸಿದರೆ ಯಾರೂ ಬದಲಾಗಲ್ಲಪ್ಪ. ಈ ಮೃತ್ಯುಂಜಯ ಮಠವೆಂಬ ಕುಟುಂಬವನ್ನು ನೀನು ಬದಲಾಯಿಸಬೇಕಪ್ಪ. ನೀನು ಪದೇ ಪದೇ ನಿನಗೆ ನೋವುಪಡಿಸುವ ಕಾರ್ಯಗಳನ್ನು ಮಾಡುವ ವಿಧಾನವನ್ನು ಅರಿತುಕೊಳ್ಳದೆ ಹಾಗೆ ಜೀವಿಸ್ತಾ ಇದ್ದೇವೆ. ದೇವರೇ, ನಮ್ಮನ್ನು ಕ್ಷಮಿಸು. ತಂದೆಯೇ, ನಮ್ಮನ್ನು ಕ್ಷಮಿಸಯ್ಯ. ನೀನೇ ಬದಲಾಯಿಸಬೇಕು. ತಂದೆಯೇ, ನಿನ್ನ ಕುಮಾರನನ್ನು ಬಲಪಡಿಸಯ್ಯ. ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಮಾಡಲು ಕುಮಾರ್ ನೀನು ಆಯ್ಕೆ ಮಾಡಿದ್ದೆಪ್ಪ. ಗರ್ಭದಲ್ಲಿರುವಾಗ ನೀನು ಕರೆದಿದ್ದೆ ಸ್ವಾಮಿ. ಸೇವಾ ಪರಿಚಯ ಮಾಡುವುದರ ಕಾರ್ಯದಲ್ಲಿ ಅನೇಕ ವಿಧದಲ್ಲಿ ಸ್ವಾಮಿ, ಮುಳ್ಳುಗಳ ಮಧ್ಯದಲ್ಲಿ ಜೀವಿಸುತ್ತಾ ಮುಳ್ಳುಗಳ ಹಾಸಿಗೆ ಮೇಲೆ ನಡೆಯುವಂಥ ಸ್ಥಿತಿ ಅಪ್ಪಾಜಿ ನಿನ್ನಷ್ಟಕ್ಕೆ ಒಪ್ಪಿಸಿಕೊಡ್ತಾ ಇದ್ದ. ಪರಿಶುದ್ಧಾತ್ಮ ದೇವರೇ, ನೀನು ಜೊತೆಗಿದ್ದೀಯಪ್ಪ. ಅದಕ್ಕಾಗಿ ನನಗೆ ಸ್ತೋತ್ರ. ನೀನು ಕಾರ್ಯ ಮಾಡು. ಲೋಕವನ್ನು ನೋಡದೆ, ಲೋಕವನ್ನು ಉಂಟು ಮಾಡಿದ ದೇವ, ನಿನ್ನನ್ನು ನೋಡುವಂತೆ ನಿನ್ನ ಪರಮ ಜ್ಞಾನದಿಂದ ತುಂಬಿಸಿ ನೀನೇ ಮಾತಾಡಪ್ಪ, ನೀನೇ ಬಲಪಡಿಸಪ್ಪ. ಹೌದು ಕರ್ತನೆ, ನಮ್ಮ ದೇಶದ ಏಳಿಗೆಗಾಗಿ ದುಡಿಯುವ ವ್ಯಕ್ತಿತ್ವವನ್ನು ನೀನು ಕೊಟ್ಟಿದ್ದಿ ಸ್ವಾಮಿ. ನಮ್ಮ ದೇಶದ ಶಾಂತಿಗಾಗಿ, ನಮ್ಮ ದೇಶದ ಜನರು ರಕ್ಷಣೆ ಹೊಂದಬೇಕು ಸ್ವಾಮಿ. ಕರ್ತನೆ, ಮೌಢ್ಯತನ ತೊಲಗಿ ಹೋಗ್ಬೇಕು. ಕರ್ತನೆ, ಭಯಂಕರವಾಗಿರುವಂಥ ವ್ಯಭಿಚಾರ, ಭಯಂಕರವಾಗಿರುವಂಥ ಕಳ್ಳತನ, ಮೋಸ, ಲಂಚಗುಂಡಿತನ, ಅಯ್ಯೋ ಸೃಷ್ಟಿಕರ್ತನ ದೇವರ ನಿನ್ನನ್ನು ಆರಾಧನೆ ಮಾಡಿದ ಸೃಷ್ಟಿಯನ್ನು ಪೂಜಿಸಿ ನಷ್ಟ ಮಾಡುವಂಥ ಸ್ಥಿತಿ ಗತಿಗೆ ಉರುಳಿರುವಾಗ ಅದೇ ಪ್ರಕಾರವಾಗಿ ನಾನಾ ರೋಗಗಳಿಗೆ, ಬಾಧೆಗಳಿಗೆ ಮತ್ತು ಅನೇಕ ತರವಾದ ಅಪಘಾತಗಳಿಗೆ ಬಲಿಯಾಗ್ತಾ ಇರಬೇಕಾದರೆ ಏಸಪ್ಪ, ಅದನ್ನು ಅರಿತುಕೊಳ್ಳುವುದಕ್ಕಾಗಿ, ಮನವರಿಕೆ ಮಾಡುವುದಕ್ಕಾಗಿ ಸಾಧನವಾಗಿ ನಿಲ್ಲಿಸಿದೆ ಸ್ವಾಮಿ. ನೀನು ಬಲಪಡಿಸು, ಭದ್ರಪಡಿಸು ಕರ್ತನೇ. ಆತನಿಗೆ ಜೋಡಿಯಾಗಿ ಕರ್ತನೆ ಎಲ್ಲಿ ಹೋದರೂ ಸುವಾರ್ತೆ ಸಾರುವಾಗ ಇಬ್ಬರನ್ನು ನೇಮಕ ಮಾಡಿದೆ. ಆತನಿಗೆ ಜೋಡಿಯಾಗಿ ಕರ್ತನೆ ಒಬ್ಬರು ನೇಮಕ ಮಾಡು ಸ್ವಾಮಿ. ಹೌದು ಕರ್ತನ ಸೇವಾ ವಿಧಾನದಲ್ಲಿ ಸೇವೆಗೆ ಹೋಗುವಾಗ ಸಹಾಯ ಮಾಡೋದಕ್ಕಾಗಿ ಪ್ರಾರ್ಥನಾ ಸಹಕಾರಿಯಾಗಿ ನೀನು ಒಬ್ಬರನ್ನು ಕೊಟ್ಟಿದ್ದೀವಿ ಸ್ವಾಮಿ. ಅದೇ ಪ್ರಕಾರವಾಗಿ ಸೇವೆ ಮಾಡುವಾಗ
ಕರ್ತನ ಸೇವೆಗೆ ಹೋಗುವಾಗ ಪುರುಷ ಕರ್ತನ ಸ್ನೇಹಿತನನ್ನ ಅಥವಾ ಕರ್ತನೆ ನೀನು ಆಯ್ಕೆ ಮಾಡಿದ ಒಬ್ಬ ವ್ಯಕ್ತಿಯನ್ನು ಜೋಡಿಯನ್ನಾಗಿ ಮಾಡಿ ನೀನು ನಡೆಸು, ಬಲಗೊಳಿಸು, ಭದ್ರಪಡಿಸು, ವೀಕ್ಷಿತ ಕೊಡು. ನಿನ್ನಷ್ಟಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ. ದೇವರೇ, ಸ್ವರವನ್ನು ಕರ್ತನೆ ಆತನ ಎಲ್ಲ ವಿಧದಲ್ಲಿರ್ತಕ್ಕಂಥ ಹಾವಭಾವಗಳೆಲ್ಲವೂ ನಿನ್ನ ರೂಪದಂತೆ ರೂಪುಗೊಳ್ಳಲಿ. ಸಂಪೂರ್ಣ ನಿನ್ನ ಶಕ್ತಿ ಪರಿಪೂರ್ಣವಾಗಿ ತುಂಬಿ ನಿನ್ನ ಒಂದು ಮಾತುಗಳು ಪ್ರಜ್ವಲವಾಗಿ ನಮ್ಮೆಲ್ಲರ ಮೇಲೆ ಆವರಿಸಲಿ, ನಮ್ಮ ಹೃದಯದೊಳಗೆ ಪ್ರವೇಶಿಸಲಿ. ದೇವಾ, ಕೋರ್ತಾ ಇದ್ದೇನೆ, ಕಾರ್ಯ ಮಾಡಿ ನಡೆಸು, ಬಲಗೊಳಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲಕ್ಕೆ ನಮ್ಮ ಮಹಿಮೆ ಮುಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭು ಪರಿಶುದ್ಧ ನಾಮದಲ್ಲಿ ಬೇಡಿ ಎಲ್ಲವನ್ನು ಹೊಂದಿದ್ದೇವೆ ಪರಮ ತಂದೆಯೇ. ಆಮೆನ್.